ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಊರಿಗೆ ಬಂದಿದೆ. ಊರಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಎಷ್ಟು ಚೆನ್ನಾಗಿ ವಾತಾವರಣ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಫಾಗ್ ಎಲ್ಲ ಬಿದ್ದಿದೆ, ಚಳಿ. ಸೊ ನಮ್ಮೂರ ಕಡೆ ಈ ರೀತಿ ಬೀಳುತ್ತೆ. ಹಾಗೆ ಇದು ಮನೆ ಮುಂದೆ ನಮ್ಮದು ಅಡಿಕೆ ತೋಟ ಇರೋದ್ರಿಂದ ನಮ್ಮಪ್ಪ ಅವ್ರ ಮನೆಯದು ಆ ಥರ ವ್ಯೂ ಇದೆ. ಹಾಗೆ ಇದು ನಾವು ಓದಿದ ಸ್ಕೂಲು. ನಾವು 8th 9th 10th ಓದಿದ್ದು ಸ್ಕೂಲಿಗೆ ಬಂದಿದ್ದೆ ನಾನು ಮತ್ತು ನನ್ನ ತಮ್ಮ. ಏನಕ್ಕಪ್ಪ ಅಂತಂದರೆ ಸ್ಕೂಲ್ಗೆ ಒಂದು ಸಿಸ್ಟಮ್ ಇನ್ಸ್ಟಾಲ್ ಮಾಡೋದಕ್ಕೆ ಅಂತ ಬಂದಿದ್ದು. ಅಂದರೆ ಕಂಪ್ಯೂಟರು, ಪ್ರಿಂಟರು ವಿತ್ ವೈಫೈ. ಹಾಗೆ ನನ್ನ ತಂಗಿದು ಮಾರ್ಕ್ಸ್ ಕಾರ್ಡ್ ತೊಗೊಂಡಿರಲಿಲ್ಲ. ಸೊ ನಾವಿಲ್ಲಿ ಮಾರ್ಕ್ಸ್ ಕಾರ್ಡ್ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ವಿ. ನೋಡಿ ಎಷ್ಟು ವರ್ಷ ಆಗಿದೆ, 18 ವರ್ಷ ಆಗಿದೆ. ಮಾರ್ಕ್ಸ್ ಕಾರ್ಡ್ ಇನ್ನೂ ತೊಗೊಂಡಿಲ್ಲ ನನ್ನ ತಂಗಿ. ತೆಗೆದು ನೋಡಿದ್ವಿ. ಅದಕ್ಕಿಂತ ಮುಂಚೆ ಇರೋರ್ದೆಲ್ಲನೂ ಕೂಡ ಇನ್ನೂ ಮಾರ್ಕ್ಸ್ ಕಾರ್ಡೆಲ್ಲ ಇದೆ. ಹಾಗೆ ಎಲ್ಲ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ನಾವು ಓದುವಾಗ ಇದ್ದಿದ್ದು ಸ್ಕೂಲಿಗೂ ಇವಾಗ ಇನ್ನಿಗೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ನಾವು ಓದುವಾಗ ತುಂಬ ಫೆಸಿಲಿಟೀಸ್ ಏನೂ ಇರಲಿಲ್ಲ, ಏನು ಅಂದರೆ ಏನಿರಲಿಲ್ಲ. ಬಟ್ ಈಗಿನ ಮಕ್ಕಳಿಗೆ ಎಲ್ಲ ಫೆಸಿಲಿಟೀಸ್ ಇದೆ. ಹಾಗೆ ನಾವು ಇದು ಓದುವಾಗ ಸ್ವಲ್ಪ ಪ್ರೈವೇಟ್ ಆಗಿತ್ತು ಸ್ಕೂಲು. ಇವಾಗ ಗೌರ್ಮೆಂಟ್ಗೆ ಕೊಟ್ಟಿದ್ದಾರೆ, ಹಾಗಾಗಿ ತುಂಬ ಚೆನ್ನಾಗಿದೆ. ಪೂಜ್ಯ ಜಗದ್ಗುರು ನಿರ್ಮಾನಂದ ಸ್ವಾಮಿಯವರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಮಾಹಿತಿ ಶಾಖಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಅರ್ಪಿಸುತ್ತಾ ವೇದಿಕೆಯ ಮೇಲೆ ಇರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ವಿ ಅಶೋಕ್ ಸರ್ ಅವರೇ ಹಾಗೂ ಆಶಾರ್ ಅವರೇ, ಅನಿಲ್ ಕುಮಾರ್ ಅವರೇ ಹಾಗೂ ನಮ್ಮ ಚಂದ್ರೇಗೌಡ್ರೆ, ಹೆಸರು ನಿಂಗರಾಜರು. ಇವತ್ತು ನಮಗೆ ಇದು ಸುಮಾರು ವರ್ಷಗಳ ಇವರು ಹೇಳ್ತಾ ಇದ್ರು, 1 ವರ್ಷದಿಂದ ನಮ್ಮ ಆಶಾರ್ ಅವರು ದೊಡ್ಡೇರಿ ಹಿರಿಯ ವಿದ್ಯಾರ್ಥಿ. ಈ ಶಾಲೆಯಲ್ಲಿ ಸುಮಾರು 2003-4ನೇ ಬ್ಯಾಚಿನಲ್ಲಿ ಈ ಶಾಲೆಗೆ ಓದ್ತಿದ್ರು. ಆದರೆ ನಿಮ್ಮಷ್ಟು ಸವಲತ್ತುಗಳು ಅವರಿಗೆ ಆ ಟೈಮ್ನಲ್ಲಿ ಇರಲಿಲ್ಲ. ಭಾಳ ಬಿಸಿ ಊಟ ಎಲ್ಲ ನೋಡಿ, ಎಲ್ಲ ಸವಲತ್ತು ಕೊಡ್ತಾರೆ. ಅವೆಲ್ಲ ಅಂಥ ಕಷ್ಟದಲ್ಲಿ ಮಧ್ಯಾಹ್ನ ಊಟವೆಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದಂಥವ್ರಿಗೆಲ್ಲ ಈ ಶಾಲೆಯಲ್ಲಿ ಓದಿದಂಥವ್ರು ನಿಜಕ್ಕೂ ಕೂಡ ನೋಡಿ. ಯಾಕೆ ಅಂದರೆ ಈ ಗಿಫ್ಟನ್ನು ನಮ್ಮ ಪ್ರಿಂಟರು ಮತ್ತೆ ಏನು ಅಲ್ಲಿ ಸಿಸ್ಟಮನ್ನು ನಮ್ಮ ಶಾಲೆಗೆ ಅಭಿಮಾನವಿಟ್ಟು ಈ ಶಾಲೆಯ ಬಗ್ಗೆ ನಾನು ಈ ಶಾಲೆಯಲ್ಲಿ ಓದಿದ್ದೇನೆ. ಯಾಕೆ ಅದನ್ನು ಕೊಡ್ತಿದ್ದೀನಿ ಅಂದರೆ ಅವ್ರ ಪಾಪ ಅವ್ರ ಮಗಿಗೆ ಒಂದು ದಿವಸ ಏನಾಯಿತು ಅಂದರೆ ಅಪ್ರೆಂಟಿಸ್ ಆಗಿಬಿಟ್ಟು ತುಂಬ ತೊಂದರೆಯಾಗಿ ಆ ಬ್ಯಾಚಿನಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲ ಅವ್ರ ಬ್ಯಾಚ್ನಲ್ಲಿ ಓದಿರಲ್ಲ ಅವರೆಲ್ಲರೂ ಕೂಡ ಅವರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿದ್ದಾರೆ. ನಮಗೆ ಅವ್ರಿಗೆ ಮತ್ತೆ ರಿಟರ್ನ್ ಮಾಡೋಣ ಅಂತ ಅವ್ರಿಗೆ ಇದು ಮಾಡಿದ್ರು. ಆದರೆ ಬೇಡ, ನಮಗೆ ಕೊಡೋದು ಬೇಡ. ಆ ಟೈಮಲ್ಲಿ ಏನೋ ನಮ್ಮ ಕೈಲಾಗಿ ಸಹಾಯ ಮಾಡಿದ್ವಿ. ಅವರು ದೊಡ್ಡ ಮನಸ್ಸು ಮಾಡಿ ಬೇಡ, ನಾನು ಓದಿದಂಥ ಶಾಲೆಗೆ ಏನಾದರೂ ಒಂದು ಕಿಂಚಿತ್ತು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಒಂದು ಸಿಸ್ಟಮ್ ಮತ್ತು ನಮ್ಮ ಜೆರಾಕ್ಸ್ ಪ್ರಿಂಟನ್ನು ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಈ ಶಾಲೆಗೆ ಕೋರ್ತಾ, ಹಾಗೆ ಅವ್ರ ಬಗ್ಗೆ ನೋಡಿ, ಯಾಕೆ ಅಂತಂದರೆ ಅವರೊಂದೆರಡು ಮಾತಾಡಬೇಕಾಗುತ್ತೆ. ಅವ್ರ ಪರಿಸ್ಥಿತಿ ಎಲ್ಲ ಹೇಳ್ತಾರೆ ಟೈಮ್ಗಳಲ್ಲಿ ಹೆಂಗಿದೆ ಅಂತ. ಅವರು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಕಂಪನಿ, ಇದೇ ಕಂಪನಿಯಲ್ಲಿ ಅಕೌಂಟ್ಸ್ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರು ನನಗೆ ಸುಮಾರು 1 ವರ್ಷದಿಂದ ಕೂಡ ಕಾಲ್ ಮಾಡ್ತಾ ಇದ್ರು, ಸರ್ ನಾವೇನಾದ್ರೂ ಒಂದು ನಿಮ್ಮ ಶಾಲೆಗೆ ಕೊಡ್ತೀವಿ, ಬರ್ತೀವಿ, ನಮ್ಮ ಬ್ಯಾಚ್ ಮಕ್ಕಳೆಲ್ಲ ಬರ್ತೀವಿ. ಈಗಾಗಲೇ ನಮಗೆ ಗುರುವಂದನ ಕಾರ್ಯಕ್ರಮ ಮಾಡಿದ್ರು 2002ನೇ ಬ್ಯಾಚರೇನೋ ಮಾಡಿದ್ರು. ಹಾಗೆ ಇವರು ಬರ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಪಾಪ ಈಗಲೂ ಕೂಡ ಆ ಅಭಿಮಾನ ಅವರಿಗೆ ಎಲ್ಲ ಇದೆ. ಅವರಿಗೆ ಕಾಲಾವಕಾಶದಲ್ಲಿ ಬರೋಕ್ಕಾಗಿಲ್ಲ. ಅದರಿಂದ ಈ ಶಾಲೆಯ ಅಭಿಮಾನಕ್ಕೆ ಇವರು ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಒಂದು ಸ್ವಾಗತ ಚಪ್ಪಾಳೆಯನ್ನು ಕೊಡೋಣ. ಹಾಗೆ ನಮ್ಮ ಈ ಒಂದು ಎಲ್ಲ ಸಹಕಾರಕ್ಕೆ ನಮ್ಮ ಶಾಲೆಗೆ ಏನೇ ಆಗುವೋಗ್ಲಿ, ಎಲ್ಲ ಏನೇ ಬರಲಿ, ಎಲ್ಲದಕ್ಕೂ ಆಗ್ಲೇಬಹುದು. ನಾವು ಏನನ್ನ ನಮ್ಮ ಬಾಲಗಂಗಾಧರ ಸ್ವಾಮಿ ಕೂಡ ಹೇಳ್ತಾರೆ, ನಾವು ಏನನ್ನ ಆಶಿಸ್ತೀವಿ, ನಮ್ಮ ಮನಸ್ಸಿನಲ್ಲಿ ಏನನ್ನ ಆಶ್ವಾಸನೆಯನ್ನು ಇಟ್ಕೊಂಡಿರ್ತೀವಿ, ಅದು ಮುಂದೆ ದೊರಕುತ್ತಂತೆ. ಹಾಗೆ ಇವರು ನನಗೆ ಬಂದು
ತುಂಬಾ ಒಳ್ಳೆಯ, ನಿಜಕ್ಕೂ ಕೂಡ ಅವರು ಬಹಳ ದಿನದಲ್ಲೂ ಇತ್ತು ಈ ಶಾಲೆಗೆ ಏನಾದರೂ ಒಂದು ಕೊಡಬೇಕು, ಮಾಡಬೇಕು, ನಾನು ಏನಾದರೂ ಸಹಾಯ ಮಾಡಬೇಕು ಅನ್ನೋದು ನನಗೆ ಹೇಳ್ದಲೇ ಇದ್ರು. ಸುಮಾರು ಅವರಲ್ಲೇ ಒಂದ್ಸರಿ ಬಂದಿದ್ರು ಮಧ್ಯ. ಆವಾಗ ನನ್ನ ಫೋನ್ ನಂಬರ್ ತಗೊಂಡೋಗಿ ಸರಿ ಆಯಿತು ಏನಾದರೂ ಒಂದು ಮಾಡೋಣ ಅಂತ ಇವತ್ತು ಬಂದು ಆ ಒಂದು ಇದು ಇವತ್ತು ನನಗೆ ದೊರಕಿದೆ. ಆ ಸಿಸ್ಟಮನ್ನು ಚೆನ್ನಾಗಿ ಉಪಯೋಗಿಸಿ ಹಲವಾರು ರೀತಿ ನಮ್ಮ ಶಾಲೆಗೆ 2003 ವೆಚ್ಚರು ಈ ಕೊಡುಗೆಗಳು ಈಗಾಗಲೇ ನಿಮಗೆ ಯೂನಿಫಾರ್ಮ್, ಶೂ, ಸಾಕ್ಸು ಮತ್ತೆ ಮೈಕು, ಹಾಗೆ ಸತೀಶ ಇವರು ಇಂಥದ್ದು ಸ್ಕೌಟ್ ಅಂಡ್ ಗೈಡ್ಸ್ ಇಂದು ಯೂನಿಫಾರ್ಮ್ಸು, ಹೀಗೆ ಹಲವಾರು ರೀತಿಯಲ್ಲಿ ನಮಗೆ ನಮ್ಮ ಶಾಲೆಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ನೂ ಇದ್ದಾರೆ ಮಕ್ಕಳು ನೋಡಿ, ಹಿರಿಯ ವಿದ್ಯಾರ್ಥಿಗಳು ಕೊಡ್ತಕ್ಕಂಥ ಇದ್ದಾರೆ. ಅವ್ರ ಅಭಿಮಾನ ಇಟ್ಟು ಬರಬೇಕು, ನಾವು ಕೇಳೋದಕ್ಕಿಂತ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಅನಿಲ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಬ್ರದರು ಅವರು ಕೂಡ ಅಭಿಮಾನ ಶಾಲೆಗೆ ಅವರು ಹಿರಿಯ ವಿದ್ಯಾರ್ಥಿನಿ ಈ ಶಾಲೆಗೆ ಬಂದಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರೋಣ. ಹಾಗೆಯೇ ನಮ್ಮ ಸಿಸ್ಟಮ್ ಇದು ಆಪರೇಟರ್ ಆಗಿರ್ತಕ್ಕಂಥ ನಿಂಗರಾಜ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇವೆ. ಈಗ ನಮ್ಮ ಆಶರ್ ಅವರು ಒಂದೆರಡು ನಮ್ಮ ಮಕ್ಕಳನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು. ನಾವು ಇಲ್ಲಿಗೆ ಸ್ಟಾರ್ಟಿಂಗ್ ಸ್ಕೂಲಿಗೆ ಬಂದಿದ್ದು 2099 ಜಾಯ್ನ್ ಆಗಿದ್ದು. ನಾವು SSLC ಪಾಸ್ ಮಾಡಿದ್ದು 2003-4 ಆ ಬ್ಯಾಚಲ್ಲಿ ಓದಿದ್ದು. ನಾವು ಅವಾಗ ಊರಿಂದ ಬರ್ತಿದ್ದು ನಡ್ಕೊಂಡು ಬರ್ತಿದ್ವಿ ಸ್ಕೂಲಿಗೆ. ಮತ್ತೆ ಅವಾಗ ನಮ್ಗೆ ಹಿಂಗಾದ್ರೆ ನೋಡಿ, ಈಗ ಕಾಲು ಚಪ್ಪಲಿ ಇದೆ, ಅವಾಗ ನಮ್ಗೆ ಕಾಲು ಚಪ್ಪಲಿ ಇರ್ತಿರ್ಲಿಲ್ಲ. ಬಿಸಿಲಾಗಿ ಮಳೆಯಾಗಿ ಚಳಿಯಾಗಿ ನಡ್ಕೊಂಡು ಬರ್ತಿದ್ವಿ ಒಂದು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಅವಾಗ ನಮಗೆ ಮಧ್ಯಾಹ್ನ ಸರಿ ಇದ್ದಂಗೆ ನಮಗೆ ಊಟ ಇರ್ತಿರ್ಲಿಲ್ಲ. ಮತ್ತೆ ಅವಾಗ ಊಟಕ್ಕೆ ತುಂಬಾ ಬರನೂ ಒಂದು. ನಾವು ಅವಾಗೆ ಓದ್ಬೇಕು ಅನ್ನೋದು ಒಂದೇ ಮನಸ್ಸಲ್ಲಿ ಇರ್ತಿದ್ವಿ. ಮುಂದಕ್ಕೂ ಓದ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ನಮ್ಮ ಮನೆಯಲ್ಲಿ ಓದಿಸ್ಲಿಲ್ಲ. ಆದ್ರೂ ನಾನು ಮದುವೆ ಆಗಿ ಮಕ್ಕಳಾದ್ಮೇಲೆ ನಾನು ಸೆಕೆಂಡ್ PUC ಕರೆಸ್ಪಾಂಡೆನ್ಸಲ್ಲಿ ಪಾಸ್ ಮಾಡಿಕೊಂಡು ಮತ್ತೆ ಡಿಗ್ರಿ BA ಮಾಡಿಕೊಂಡು ಇವತ್ತು ಒಂದು ಕಂಪ್ನಿಲಿ ಬ್ಯಾಕ್ ಆಫೀಸ್ ಅಂತಂದ್ರೆ ಸಿಸ್ಟಮಲ್ಲಿ ಕೆಲಸ ಮಾಡೋದು, ಮತ್ತೆ ಅಕೌಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ನಮ್ಮ ಬ್ಯಾಚಲ್ಲಿ ಇನ್ನೊಬ್ಬರು ಸ್ಟೂಡೆಂಟ್ ಮನೆಚಂದ್ರದಿಂದ ಬರೋರು ಗಂಗಾಧರ್ ಅಂತ ಹೇಳ್ಬಿಟ್ಟು, ಅವ್ರು ಇವತ್ತು ಡಬಲ್ ಸ್ಟಾರ್ ಆಗಿದ್ರು. ಅವತ್ತು ಸ್ಟೂಡೆಂಟ್ಸ್ನೆಲ್ಲ ನಮ್ಮ ಸರ್ಕಲ್ ಕೇಳೋರು, ಏನಾಗಬೇಕು ಅಂದ್ಕೊಂಡಿದ್ದೀರಾ ನೀವು ಅಂತ ಕೇಳೋರು. ಅವಾಗ ನಾವು ಟೀಚರ್ ಆಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ನಮಗೆ ಆ ಥರ ಅನುಕೂಲ ಇರಲಿಲ್ಲ, ನಾವು ಆಗಲಿಲ್ಲ. ಈಗ ನಿಮ್ಮ ಇದರಲ್ಲಿ ನೀವು ಯಾರ್ಯಾರು ಏನೇನು ಆಗ್ಬೇಕು ಅಂದ್ಕೊಂಡಿದ್ದೀರಾ ಹೇಳಿ ನೋಡೋಣ. ಯಾರ್ಯಾರು ನಿಮ್ಮ ಆಂಬಿಷನ್ ಹೇಳಿ, ಅಂದರೆ ನಿಮ್ಮ ಗೋಲ್ ಏನಿದೆ, ಏನಾಗಬೇಕು ಅಂದ್ಕೊಂಡಿದ್ದೀರಾ ಹೇಳಿ. ಹೇಳಿ ಯಾರು ಏನಾಗಬೇಕು ಅಂದ್ಕೊಂಡಿದ್ದೀರಾ ನೀವೇ ಹೇಳಬೇಕು. ನೀವು ವಾಲಂಟಿಯರ್ ಆಗಬೇಕು, ನೀವು ಆಗಬೇಕು ಅಂದ್ಕೊಂಡಿದ್ದೀರಾ ನೀವು ಮಾತಾಡ್ತೀರಿ. ಮೊದಲು ನಿಮಗೆ ಜೀವನದಲ್ಲಿ ಒಂದು ಗುರಿ ಇರಬೇಕು, ಗೋಲ್ ಇರಬೇಕು. ಅದನ್ನ ನೀವು ರೀಚ್ ಆಗಿದ್ದೀನಿ ಅಂತ ಕನಸು ಕಾಣಬೇಕು. ಅವಾಗೇ ನೀವು ಆ ಗೋಲ್ನ ಗುರಿನ ರೀಚ್ ಮಾಡೋಕ್ಕಾಗಬೇಕು. ನೀವು ಸುಮ್ಮನೆ ನಾವು ಅವಾಗ ನಮಗೂ ಗುರಿ ಗೋಲ್ ಇರಲಿಲ್ಲ, ಸುಮ್ಮನೆ ಹೇಳಿದ್ರೀಗ ಇವ್ರು ಹೇಳ್ತಿದ್ದೀರಾ. CA ಅಂದ್ರೆ ಏನು ಅಂತ ಗೊತ್ತಾ? CA ನಿಮ್ಮ ನೇಮ್ ಏನಿರುತ್ತೆ ಅದಕ್ಕೆ ಮುಂಚೆನೇ CA ಅಂತ ಹೆಸರು ಬರುತ್ತೆ. ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀರಾ ಯಾರಾದರೂ? ನಿಮ್ಮ ಹೆಸರು ಮುಂಚೆ ಡಾಕ್ಟರ್ ಅಂತ ಬರುತ್ತೆ. ನಿಮ್ಮ ಹೆಸರು ಮುಂಚೆ ಬರ್ತಕ್ಕಂಥ ಡಿಗ್ರಿನ ಸಂಪಾದನೆ ಮಾಡೋದು ನೀವು. ನಿಮ್ಗೆ ಹೆಸರು ಕೊಟ್ಟಿರೋದು ಯಾರು? ನಿಮ್ಮ ಅಪ್ಪ ಅಮ್ಮ. ನಿಮ್ಮ ಹೆಸರು ಈಗ ನೀವು ಬೇರೆ ಏನೇ ಡಿಗ್ರಿ ಮಾಡಿ, ನೀವು BA ಮಾಡಿ, BCom ಮಾಡಿ, BSc ಮಾಡಿ, MBBS ಮಾಡಿ, ನೀವೇನೇ ಮಾಡಿ, ಅದು ನಿಮ್ಮ ಹೆಸರಾದ್ಮೇಲೆ ಬರುತ್ತೆ ನಿಮ್ಮ ಮುಂದೆ ಡಿಗ್ರಿ. ಬಟ್ ನಿಮ್ಮ ಹೆಸರಿಗಿಂತ ಮುಂಚೆ ಬರೋ ಡಿಗ್ರಿ ಡಾಕ್ಟರು ಮತ್ತು CA ಮಾಡೋದೇ. ತುಂಬ ಹಳ್ಳಿ ಮಕ್ಕಳನ್ನು ಕೂಡ CA ಮಾಡ್ಬೋದು, ಬಟ್ CAಗೆ ತುಂಬ ವ್ಯಾಲ್ಯೂ ಇದೆ. CA ಅಂದರೆ ಚಾರ್ಟೆಡ್ ಅಕೌಂಟ್. ಒಂದು ದೊಡ್ಡ ಕಂಪ್ನಿನ ನಡೆಸ್ತಕ್ಕಂಥ ಕಂಪ್ನಿ ಅಕೌಂಟ್ಸ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದು ಒಬ್ಬರು CA. ಹಂಗಾಗಿ ನೀವು ಈ ಕನ್ನಡ ಮೀಡಿಯಮಲ್ಲೇ ಓದಿ, ನೀವು ಕಡಿಮೆನೇ ಓದಿ, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಗೊತ್ತಿರೋರಿಗೆ ಆರಾಮಾಗಿ CA ಆಗ್ಬೋದು. ನೀವು ನೆಕ್ಸ್ಟ್ ಸೈನ್ಸ್ ತೊಗೊಳ್ಳೋರು, ನೀವು ಸೈನ್ಸ್ ಕಲಿಯೋರು ಹೋಗ್ಬೋದು. ಮತ್ತು ಆರ್ಟ್ಸ್ ತೊಗೊಳ್ಳೋರು ನೀವು ಜನರಲ್ ಮತ್ತು ಟೀಚರ್ಸು ಈ ಥರನೂ ಆಗ್ಬೋದು. ಅದಕ್ಕೇನೆ ನಾನು ನಿಮ್ಗೆ ಕೇಳ್ತೀನಿ, ಯಾರಿಗಾದ್ರು ಒಂದಾದ್ರೂ ಆಂಬಿಷನ್ ಇರುತ್ತಲ್ವ, ನನಗೆ ಆಗಬೇಕು ಅಂತ ಹೇಳಿ. ಯಾರಾದ್ರೂ ಏನಾಗಬೇಕು ಅಂದ್ಕೊಂಡಿದ್ದೀರಾ? ವಾಲಂಟಿಯರ್ ಆಗಿ
ಮತ್ತೆ ಗುರಿ ಗೋಲ್ ಇಲ್ಲದ ಮನುಷ್ಯ ಸೇಮ್. ಈಗ ನಿಮ್ಮ ಅಪ್ಪ ಅಮ್ಮ, ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮನ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಅಪ್ಪ ಅಮ್ಮ ಯಾವ ರೀತಿ ಇದ್ದಾರೆ ಇವಾಗ ಜಸ್ಟ್ ಸಿಚುಯೇಷನ್ ಅಲ್ಲಿ, ನೀವು ಆ ಥರ ಇರೋದಕ್ಕೆ ಇಷ್ಟಪಡ್ತೀರಾ? ಅದೇ ಹೇಳಿ ಫಸ್ಟ್. ನೀವು ಅದೇ ಥರ ಇರೋಕ್ಕೆ ಇಷ್ಟಪಡ್ತೀರಾ? ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು, ನಾವು ನಮ್ಮ ಜೀವನನ ದೊಡ್ಡದಾಗಿ ರೂಪಿಸ್ಕೋಬೇಕು, ನಾವು ಒಂದು ಲೆವೆಲಲ್ಲಿ ಇರಬೇಕು, ನಾವು ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆ ಆಗಬೇಕು ಅಂತ ಯಾರು ಆಸೆ ಪಡಲ್ವಾ? ಮತ್ತೆ ಯಾರು ಏನಾಗಬೇಕು ಅನ್ಕೊಂಡಿದ್ದೀರಾ? ಯಾರಾದರೂ ಚಿಕ್ಕ ವಯಸ್ಸಿಂದ ನಿಮ್ಗೆ ಒಂದು ಆಸೆ ಇದ್ದೇ ಇರುತ್ತೆ, ನನಗೆ ಇದಾಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಇಲ್ಲ ಸುಮ್ಮನೆ SLC ಓದ್ತೀನಿ, PUC ಓದ್ತೀನಿ, ಏನೋ ಡಿಗ್ರಿ ಓದ್ತೀನಿ, ಮನೇಲಿ ಮದುವೆ ಮಾಡ್ತಾರೆ, ಮದುವೆ ಆಗ್ತೀನಿ ಅಂತ ಹೆಣ್ಮಕ್ಳು, SLC ಓದ್ತೀನಿ, PUC ಓದ್ತೀನಿ, ಇಲ್ಲ ಎಲ್ಲಾದರೂ ಬೆಂಗಳೂರಿಗೆ ಹೋಗಿ ಸುಮ್ಮನೆ ಆಗಲಿ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತೀನಿ, ಇಲ್ಲ ಮನೆಯಲ್ಲೇ ರೈತರಾಗಿರ್ತೀನಿ ಅಂತ ಗಂಡು ಮಕ್ಕಳು ತಿಳ್ಕೊಂಡಿರೋರು ಯಾರಾದರೂ ಇದ್ದೀರಾ? ಹಂಗೆ ಅನ್ಕೊಂಡಿದ್ದೀರಾ ಯಾರಾದರೂ? ಒಬ್ರು ಹೇಳ್ತಲ್ಲಪ್ಪ ಸರ್, ಏನಾಗಬೇಕು ಅನ್ಕೊಂಡಿದ್ದೀರಾ ನೀವು? ಇಂಜಿನಿಯರ್ ಅದೇ ತರ ಓದ್ಬೇಕು, ಸೈನ್ಸ್ ಬ್ಯಾಕ್ಗ್ರೌಂಡ್ ತಗೋಬೇಕು, ಮತ್ತೆ ಅದು ನೀನು ಆಲ್ರೆಡಿ ನೀನು ಆಗಿದ್ಯಾ ಅಂತ ನಿನ್ನ ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಇಂಜಿನಿಯರ್ ಆದ್ರೆ ಯಾವ ರೀತಿ ಲೈಫ್ ಸ್ಟೈಲ್ ಇರುತ್ತೆ, ಇಂಜಿನಿಯರ್ ಯಾವ ರೀತಿ ಇರ್ತಾರೆ ಅಂತ ಈಗಿಂದ ನೀವು ಒಂದು ಗುರಿನ ಗೋಲ್ನ ಇಟ್ಕೊಂಡು ಸ್ಕೂಲ್ಗೆ ಹೋಗೋದಾಗ್ಲಿ, ಇಲ್ಲ ಅಲ್ಲಿ PUಗೆ ನಾನೊಬ್ಳೆ, ನನಗೆ ಯಾರ ಸಪೋರ್ಟು ಇಲ್ಲ. ಇವಾಗಾದ್ರೆ ಯಾರಾದ್ರೂ ಗೊತ್ತಿಲ್ಲ ಅಂದ್ರೆ ಹೇಳ್ತಾರೆ, ನಾನು ಒಬ್ಳೆ ಏಕಾಂಗಿಯಾಗಿ ಹೋದೆ, ಅಲ್ಲಿ ಎಲ್ಲ ವಿಚಾರಿಸ್ಕೊಂಡು ಹೋಗಿ ಕಾಲೇಜಲ್ಲಿ ಕೇಳಿದೆ, ಮಾಡ್ಬೋದು, ಅದಕ್ಕೆ ಏನೇನು ಬೇಕೆಲ್ಲ ಕೊಟ್ಟೆ, ಎಕ್ಸಾಮ್ಗೆ ಇದಾದೆ, ಮನೇಲೇ ಕೂತ್ಕೊಂಡು ನಾನು ಮತ್ತೆ ಟ್ಯೂಷನ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಮನೇಲೇ ಕೂತ್ಕೊಂಡು ಅದು ಎಕ್ಸಾಮ್ ಇನ್ನೊಂದು ವಾರ ಇದೆ ಅನ್ನುವಾಗ ನಾನು ಓದಿದ್ದು. ನನ್ನ ಮಗಳ ಅಷ್ಟೊತ್ತಿಗೆ ಚಿಕ್ಕವಳು, ದೊಡ್ಡ ಮಗಳು 1.5 ವರ್ಷ 2 ವರ್ಷದವಳು ಓದಿದೆ. ನಾನು ಸೆಕೆಂಡ್ PUನ ಪಾಸ್ ಮಾಡ್ಕೊಂಡೆ ಕರೆಸ್ಪಾಂಡೆನ್ಸಲ್ಲಿ. ನೆಕ್ಸ್ಟು ಮತ್ತೆ ನನ್ನ ಚಿಕ್ಕ ಮಗಳು ಹುಟ್ಟಿದ್ಲು, ಆವಾಗ ನನಗೆ ಇಲ್ಲ ನನ್ನ ಹೆಸರು ಮುಂದೆ ಡಿಗ್ರಿ ಇರಬೇಕು, ನಾನು ಒಂದು ಒಳ್ಳೆ ಪ್ಲೇಸ್ಗೆ ಬರಬೇಕು ಅನ್ನೋದು ಒಂದು ನನ್ನ ಮನಸ್ಸಲ್ಲಿ ಛಲ ಇತ್ತು. ಹಾಗಾಗಿ ಕರೆಸ್ಪಾಂಡೆನ್ಸಲ್ಲಿ ಮತ್ತೆ 3 ವರ್ಷ ಡಿಗ್ರಿ ಓದಿದೆ. ಡಿಗ್ರಿಲಿ ಒಂದು ಸಬ್ಜೆಕ್ಟೂ ಕೂಡ ಫೇಲ್ ಆಗಿಲ್ಲ. ಅದು ಅಷ್ಟೇ ಮನೇಲಿ ಕೂತ್ಕೊಂಡು ಮಕ್ಕಳನ್ನ ನೋಡಿಕೊಂಡು ನನ್ನ ಕೆಲಸನೂ ಮಾಡ್ಕೊಂಡು ಅಷ್ಟೊತ್ತಿಗೆ ಕೆಲಸಕ್ಕೂ ಸೇರಿದೆ, ಕೆಲಸನೂ ಮಾಡಿಕೊಂಡು ನಾನು ಡಿಗ್ರಿನ ಕಂಪ್ಲೀಟ್ ಮಾಡಿಕೊಂಡೆ. ಇವತ್ತು ಒಂದು ಕಂಪ್ನೀಲಿ ಬ್ಯಾಂಕ್ ಆಫೀಸ್ ಮತ್ತು ಅಕೌಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಕೆಲಸಕ್ಕೆ ಹೋದ್ಮೇಲೆ ನನಗೆ ತುಂಬ ನಾಲೆಡ್ಜ್ ಬಂತು, ಪ್ರಪಂಚ ಅಂದರೆ ಏನು, ಮತ್ತು ಹೊರಗಡೆ ಯಾವ ರೀತಿ ಇದೆ, ಯಾವ್ಯಾವ ಜಾಬಿಗೆ ಯಾವ್ಯಾವ ಥರ ಇದೆ, ನಾವು ಏನು ಮಾಡ್ಬೋದು, ನಾವು ಓನಾಗಿ ಇದರಲ್ಲಿ ಯಾರಾದರೂ ಓನಾಗಿ ಬಿಸ್ನೆಸ್ ಮಾಡಬೇಕಂತ ಆಯ್ತಾ? ಬಿಸ್ನೆಸ್ ಮೈಂಡ್ ಆಯ್ತಾ? ನಾವು ಬಿಸ್ನೆಸ್ ಮ್ಯಾನ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಅಂದರೆ ಏನು ಅನ್ನೋದು ಗೊತ್ತಾಗಿಲ್ಲ ಯಾರಾದ್ರೂ ಏನಾದರೂ? ಮಾತಾಡಬೇಕು. ಬರೀ ನೀವು ಓದಿ ಬರೀ ಜಾಬ್ನೇ ಕೇಳಿದ್ರಲ್ವಾ? ಹಾಗೆ ಸ್ಕೂಲಲ್ಲೇ ಊಟ ಎಲ್ಲ ಕೊಟ್ಟಿದ್ದರು. ಬೆಂಗಳೂರಿಂದನೇ ಕರ್ಕೊಂಡೋಗಿದ್ದೆ ಅವರು ಸಿಸ್ಟಮ್ನ ತೊಗೊಂಡು ಇನ್ಸ್ಟಾಲೇಷನ್ ಮಾಡೋದಕ್ಕೆ. ಮೊಟ್ಟೆ ಹಾಗೆ ಅನ್ನ ಸಾಂಬಾರು ಬಾಳೆಹಣ್ಣು ಎಲ್ಲ ಕೊಟ್ಟರು. ಎಲ್ಲ ಊಟ ಮಾಡಿಕೊಂಡು ಕರೆಂಟ್ ಇರಲಿಲ್ಲ, ಹಾಗಾಗಿ ಇಲ್ಲೇ ಪಕ್ಕದಲ್ಲಿ ಪಂಚಾಯಿತಿ ಐತೆ, ಅಲ್ಲಿ ತೊಗೊಂಡೋಗಿ ಸಿಸ್ಟಮೆಲ್ಲ ಇನ್ಸ್ಟಾಲೇಷನ್ ಮಾಡಿ ಯಾವ ರೀತಿ ಯೂಸ್ ಮಾಡೋದು ಅಂತ ಮಕ್ಕಳಿಗೆ ಹೆಡ್ ಮಾಸ್ಟರ್ಗೆ ಎಲ್ಲ ಹೇಳಿಕೊಟ್ಟು ಮತ್ತೆ ವಾಪಸ್ಸು ಬಂದು ಸ್ಕೂಲಲ್ಲೇ ಇನ್ಸ್ಟಾಲೇಷನ್ ಮಾಡಿದ್ವಿ. ನನ್ನ ಕ್ಲಾಸ್ಮೇಟ್ಸು ನನ್ನ ಮಗಳಿಗೆ ಹುಷಾರಿಲ್ದಾಗ ಹಾಸ್ಪಿಟಲ್ಗೆ ಅಂತ ಹೆಲ್ಪ್ ಮಾಡಿದರು. ಅದು ನಾನು ಮತ್ತೆ ರಿಟರ್ನ್ ಅವ್ರಿಗೆ ಕೊಡೋದಕ್ಕಾಗಲ್ಲ, ಸೊ ಅದನ್ನು ನಾನು ಈ ರೀತಿ ಸ್ಕೂಲ್ಗೆ ಕೊಟ್ಟೆ. ಅವ್ರಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಅವ್ರು ತೊಗೊತಾ ಇರಲಿಲ್ಲ. ಸೊ ನಮ್ಮ ಬ್ಯಾಚ್ನ ನೆನಪಾಗಿ 2003-4ನೇ ಸಾಲಿನ ಬ್ಯಾಚ್ನ ನೆನಪಾಗಿ ಒಂದು ಸ್ಕೂಲಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಬಂದ್ವಿ. ನಮ್ಮ ಸ್ಕೂಲ್ ಆಫೀಸ್ ರೂಮ್ ಇದು. ನಾವು ಮಕ್ಕಳಾಗಿದ್ದಾಗ ಈ ಆಫೀಸ್ ರೂಮಿಗೆ ಬರೋಕ್ಕೆ ಹೆದರ್ಕೊಳ್ಳಿವೋ, ಇವಾಗ ಬಂದು ಆಫೀಸ್ ರೂಮಲ್ಲೇ ಕೂತ್ಕೊಂಡು ನಾವು ಎಲ್ಲ ನೋಡ್ತಾ ಇದ್ದೀವಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಥ್ಯಾಂಕ್ ಯು.